ನನ್ನ ಮನಸ್ಸು ಅವಳನ್ನ ಬಿಟ್ಟು ಹೋಗ್ಬೇಡ, ಅವಳ ಜೊತೆನೇ ಇರು ಅಂತ ಸಾರಿ ಸಾರಿ ಹೇಳ್ತಿತ್ತು. ಆದ್ರೆ ಬಾಯೆಲ್ಲ ಮಾತೇ ಬರಲಿಲ್ಲ. ನನಗೂ ಅಷ್ಟೆ. ಪ್ರೀತಿಸ್ತವನ್ ತೋಳಲ್ಲಿ ಬಂಧಿ ಆಗಿರ್ಬೇಕು. ಅವನ ಮಡ್ಲಲ್ಲಿ ನನ್ನ ಪ್ರಪಂಚನೇ ಮರೆಯೋ ಹಾಗೆ ಮಲಗಬೇಕು. ಅವಳ ಬಾಯಲ್ಲೂ ನಾವಿಬ್ರು ಮಾತಾಡೋದು ಇದೇ ಕೊನೆ ಸಲ ಅನ್ನೋ ರೀತಿ ಬಂತು. ಹೌದು, ನಾವ್ಯಾಕಿವತ್ತು ನಮ್ಮ ಪ್ರೀತಿನ ಎಷ್ಟೊಂದು ನೆನಪಿಸ್ಕೋತಾ ಇದ್ದೀವಿ? ನಾವಿಬ್ರು ಸೇರೋದು ಇದೇ ಕೊನೆ ಸಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀವಲ್ವಾ? ಹಾಗೇನೂ ಇಲ್ಲ ನಂದು. ನಾನು ಒಂದಿನಕ್ಕೋಸ್ಕರ ಹೊರಗಡೆ ಹೋಗ್ತಾ ಇನಲ್ಲ, ಹಾಗಾಗಿ ಮನ್ಸಿನ ಮಾತು ಹೊರಗಡೆ ಬರ್ತಿದೆ ಅಷ್ಟೆ. ಅಲ್ಲಿಂದ ಬಂದ ಮೇಲೆ ಜೀವನವಿಡೀ ಹೀಗೆ ಮಾತಾಡ್ಕೊಂಡಿದ್ಬಿಡೋಣ. ಪ್ಲೀಸ್, ಫ್ಲೈಟ್ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಓಕೆ ಮೇಡಮ್, ನಂದು ಹೋಗಿ ಬರ್ತೀನಿ. ಹುಷಾರು. ನೀನು ಹುಷಾರಾಗಿ ಹೋಗ್ಬಾ. ಇಲ್ವೊಂದು ಜೀವ ನಿನಗೋಸ್ಕರ ಕಾಯ್ತಿರುತ್ತೆ ಅನ್ನೋದನ್ನ ಮರಿಬೇಡ. ಖಂಡಿತವಾಗ್ಲೂ ಇಲ್ಲ. ನಿನ್ನನ್ನ ಮರ್ತ್ರೆ ನಾನು ಸತ್ತಾಗೆ. ಅಲ್ಲಿಗೆ ಮೀಟಿಂಗ್ ಹೋಗೋವರೆಗೂ ನಿನ್ ಜೊತೆ ಮಾತಾಡ್ತಾ ಇರ್ತೀನಿ. ಹೊರಡ್ಲಾ? ಬಾಯ್. ನೀನೀಗ ಅಳ್ಕೊಂಡು ಕಳ್ಸ್ಕೊಟ್ರೆ ನಾನು ಹೇಗೆ ಹೋಗ್ಲಿ? I miss you so much. I am gonna miss you too. ಒಂದೇ ಒಂದಿನ ಬಂದ್ಬಿಡ್ತೀನಿ.
ಚಿಕ್ಕಜ್ಮಾನ್ರೆ, ನೀವು ಆ ಜಾಗಕ್ಕೆ ಹೋದ್ಮೇಲೆ ಏನಾಯ್ತು? ಅಲ್ಲಿಂದ ಯಾವತ್ ವಾಪಸ್ ಬಂದ್ರಿ? ನಾನ್ ಮರುದಿನನೇ ವಾಪಸ್ ಬಂದ್ಬಿಟ್ಟೆ. ಹೋಗ್ತಾ ನನ್ನ ಮನ್ಸು ಎಷ್ಟು ನಂದಿನಿ ನಂದಿನಿ ಅಂತ ಚಡ್ಪಡಿಸ್ತಿತ್ತೋ, ಬರುವಾಗ ಅಷ್ಟೇ ಕಾತರದಿಂದ ನಾನು ಯಾವಾಗ ನನ್ನ ನಂದಿನಿನ ನೋಡ್ತೀನಿ ಅಂತ ಕಾಯ್ತಿದ್ದೆ. ಆದ್ರೆ ಯಾಕೋ ಏನೋ ನನ್ನ ಮನ್ಸಲ್ಲಿ ಇದ್ದಿದ್ದ ಮಾತನ್ನ ನಾನು ಅವಳ ಹತ್ರ ಹೇಳಕ್ಕೆ ಆಗ್ಲಿಲ್ಲ. ಆದ್ರೆ ಅದೇ ಸತ್ಯ ಆಗತ್ತೆ ಅಂತ ನನ್ನ ಕನ್ಸ್ ಮನ್ಸಲ್ಲೂ ನೆನ್ಸಿರ್ಲಿಲ್ಲ. ಯಾಕತ್ತೆ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ? ಇದನ್ನ ಕೊಟ್ಟು ನನ್ನ ಮನೆ ಬಿಟ್ಟು ಕಳಿಸ್ತಿದ್ದೀರಾ? ಇದು ನಿಮ್ಗಲ್ಲ, ಆ ನಂದಿನಿಗೆ. ನಂದಿನಿಗ? ಅವಳಿಗೆ ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ? ಅವಳಿದಕ್ಕೆ ಅಲ್ವಾ ನನ್ನ ಮಗನ್ನ ಲವ್ ಮಾಡ್ತಾ ಇರೋದು. ಈ ಮಿಡಲ್ ಕ್ಲಾಸ್ ಹುಡುಗಿರ್ ಮೆಂಟಾಲಿಟಿ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಸುಂದರವಾಗಿದ್ರೆ ಸಾಕು, ದುಡ್ಡು ಆಸ್ತಿ ಇರೋ ಹುಡುಗನ್ನ ತನ್ನ ಪ್ರೀತಿ ಬಲೆ ಬೀಳಿಸ್ಕೊಂಡು ದುಡ್ಡಿಗೋಸ್ಕರ ಆಟ ಆಡಿಸ್ತಾರೆ. ನನಗೇನೋ ಅವಳು ಆ ಥರದವಳು ಅಂತ ಅನಿಸ್ತಿಲ್ಲ ಅತ್ತೆ. ನಾನ್ ನಿಮ್ಗೆ ಅವಳ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿಲ್ಲ.